ಇರಬಹುದು. ಸುಮ್ಮನೆ ನನಗೆ ಸ್ವರ್ಗಪೀಠ ಸಿಗಲಿಲ್ಲ. ಶತಕ್ರತುವನ್ನ ಮಾಡಿದ ಪರಿಣಾಮದಿಂದಾಗಿ ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾದವ ಈ ಶಕ್ರ ಇರಲಿ. ಹಾಗಾಗಿಯೇ ಸಿಂಹವಿಷ್ಠನವನ್ನ ಏರುವಂತ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ಈ ತ್ರಿಶಂಕು ಸ್ವರ್ಗಕ್ಕೆ ಬರ್ಲಿಕ್ಕೆ 100 ಯಾಗ ಮಾಡಿದ್ದಾರೆ. 100ಕ್ಕೊಂದು ಕಡಿಮೆ, 99ಕ್ಕೆ 100ನೇದು ನಾವು ಮಾಡಿದೆವು. ಅದು ಪೂರ್ಣ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಯಾಗ ಪೂರ್ಣ ಆಗಬೇಕು ಅಂತಾದ ದೇವಾನುದೇವತೆಗಳ ಸಮ್ಮತಿಯನ್ನು ಬೇಕಾಗುತ್ತದೆ. ನೀವು ಸಮ್ಮತಿ ಸೂಚಿಸಬೇಕಲ್ಲ. ಮಂತ್ರದ ಮೂಲಕವಾಗಿ ನಮ್ಮನ್ನು ಆಹ್ವಾನಿಸಿದ್ರು, ನಾವು ಬರ್ಲಿಲ್ಲ ಅಂತಾದ್ರೆ ನಮ್ಮ ವಿರೋಧ ಉಂಟು ಅಂತ ಭಾವಿಸಿ ನೀನು ಅಲ್ಲಿಯೇ ಆ ಯಾಗವನ್ನು ನಿಲ್ಲಿಸಬೇಕಾಗಿತ್ತು. ಯಾಕೆ ನಮ್ಮ ಯಾಗಕ್ರಮ ಸರಿ ಇಲ್ಲವೇ? ಖಂಡಿತ ಸರಿ ಇಲ್ಲ. ಯಾಕೆ? ಮಾಡಬೇಕಾದವ ನೀನು ಅಲ್ವೇ ಅಲ್ಲ. ನಾನು ಮಾಡ್ತಾ ಇಲ್ಲ. ಜಮದಗ್ನಿಯೇ ಮೊದಲಾದಂತಹ ವೈದಿಕರು ಮಾಡಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಹೌದಪ್ಪ, ಬರುವವನಿಗೆ ಅರ್ಹತೆ ಇಲ್ಲ ಅಂತ. ಯಾಕೆ? 99 ಯಾಗ ಮಾಡಿದ್ದಾನೆ, 100 ಪೂರ್ಣ ಆಗಲಿಲ್ಲ. ನಿಮ್ಮದಾದಂತಹ ಛಲದಿಂದ ಬಲದಿಂದಲಾಗಿ ಅವನನ್ನ ಮೇಲೆ ಕಳಿಸುವಂತಹ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಆಯ್ತಪ್ಪ, ಒಂದು ವೇಳೆ ಶತಕೃತುವನ್ನ ತ್ರಿಶಕ್ತಿ ಮಾಡಿದ ಅಂತ ನಾವು ಒಪ್ಪಿಕೊಳ್ಳೋಣ. ಮಾಡಿದರೂ ಆ ಕ್ಷಣಕ್ಕೆ ಬರುವಂತಹ ಅರ್ಹತೆ ಎನ್ನುವುದು ಅವನಿಗಿಲ್ಲ. ಯಾಕೆಂದ್ರೆ ಶತಕ್ರತು ಮಾಡಿದವರು ಮೊದಲಿಲ್ವ? ಬಲಿ ಚಕ್ರವರ್ತಿ ಮಾಡಲಿಲ್ವ? ಬಲಿಯನ್ನಾದರೂ ಶ್ರೀಮನ್ನಾರಾಯಣ ಅನುಗ್ರಹಿಸಿದ್ದೆ ಹೇಗೆ? ಒಂದು ಮನ್ವಂತರಕ್ಕೆ ಇಂದ್ರ ಮೇಲೊಬ್ಬ ಇದ್ದಾನೆ. ಆ ಮನ್ವಂತರಕ್ಕೆ ನೀನಲ್ಲ, ಮುಂದಿನ ಮನ್ವಂತರಕ್ಕೆ ಇಂದ್ರ ನೀನೆನ್ನುವ ಹಾಗೆ ಶ್ರೀಮನ್ನಾರಾಯಣನೇ ಹೇಳಿದ್ದಾರೆ. ಹರಿಗಿಂತಲೂ ನೀನು ದೊಡ್ಡವನಾಗುವುದಕ್ಕೆ ಸಾಧ್ಯ ಉಂಟ ಹೇಳು? ಅದರಲ್ಲಿಯೂ ಬ್ರಹ್ಮರ್ಷಿ ಆಗುವುದಕ್ಕೆ ಹೊರಟವನೇ ನೀನು. ಪೂರ್ಣ ಕ್ಷಾತ್ರ ಎನ್ನುವುದು ನಿನ್ನಿಂದ ದೂರವಾಗಲಿಲ್ಲ. ನನಗೆ ಗೊತ್ತಾಗ್ತಾ ಉಂಟು ಕೌಶಿಕ ಮುನಿಗಳೇ. ಯಾಕೆಂದ್ರೆ ಬಂದಿರುವಂತಹ ತ್ರಿಶಂಕುವಿನ ಮೇಲೆ ನಿಮ್ಗೆ ಔದಾರ್ಯ ಅಲ್ಲ, ನಿಮ್ಮ ಹಠ ಇರುವುದು ಆ ವಶಿಷ್ಠರ ಮೇಲೆ. ಬ್ರಹ್ಮದಂಡದ ಮುಂದೆ ನಮ್ಮ ರಾಜದಂಡ ನಡೆಯಲಿಲ್ಲ, ವಶಿಷ್ಠನಿಗೆ ನಾವು ಕಲಿಸ್ತೇನೆ ಎನ್ನುವಂತಹ ಧೋರಣೆಯನ್ನು ಇಟ್ಟುಕೊಂಡೇ ನೀವು ಮುಂದಾದವರು ಎನ್ನುವುದು ನಮಗೂ ಸ್ಪಷ್ಟವಾಗುತ್ತದೆ. ನಿಮ್ಮಂತವರಿಗೆ ಇದೆಲ್ಲ ಸೂಕ್ತವಾದದ್ದಲ್ವೇ ಅಲ್ಲ. ಲೋಕಹಿತವನ್ನ ಬಯಸುವವನು ನಿಜವಾಗಿಯೂ ಋಷಿಯಾಗುತ್ತಾನೆ. ನೀವು ಲೋಕಹಿತವನ್ನ ಬಯಸುವುದಕ್ಕೆ ಮುಂದಾದ್ರ ನಿಮ್ಮ ಸ್ವಾರ್ಥ ಸಾಧನೆಗಾಗಿ ಮುಂದಾಗಿದ್ದೀರಿ. ದುಃಖವೇ ಇಲ್ಲದೆ ಹೋದದ್ದು ನಾಕ ತಮ್ಮ ಸುಖವನ್ನ ತ್ಯಾಗ ಮಾಡಿ ಭೂಲೋಕದಲ್ಲಿ ಸ್ವರ್ಗವನ್ನ ಸೃಷ್ಟಿ ಮಾಡಬೇಕಾಗಿತ್ತು. ಸ್ವರ್ಗವನ್ನೇ ನರಕ ಮಾಡುವುದಕ್ಕೆ ಮುಂದಾಗಿ ಬಿಟ್ರಲ್ಲ, ಇದು ನಿಮ್ಮಂತವರಿಗೆ ಭೂಷಣವಾದದ ಸ್ವಾಮಿ. ಈಗ ನಿಮ್ಮಲ್ಲಿ ಪ್ರಮುಖವಾಗಿ ಆರೋಪ ಇರುವುದು ತ್ರಿಶಂಕು ಅಲ್ಲಿಗೆ ಬರುವುದಕ್ಕೆ ಅರ್ಹನಲ್ಲ ಅಲ್ಲವೇ ಅಲ್ಲ. ನಾನು ಕೇಳ ವೀರನಿದ್ದಾನೆ. ಅವರವರು ಸರ್ವೋತ್ಕೃಷ್ಟರು, ಆದರೆ ಪದವಿಯಲ್ಲಿ ಉತ್ಕೃಷ್ಟರು ಎನ್ನುವ ಕಾರಣದಿಂದ ಏನು ಮಾಡಿದರೂ ನಡೆಯುವುದಿಲ್ಲವಲ್ಲ. ಏನು ಮಾಡಬೇಕಾದನ್ನೇ ಮಾಡಬೇಕು. ನಿಯತೆಯನ್ನು ಯಾರು ಬೀರುವ ಹಾಗಿಲ್ಲ. ದೇವತೆಗಳಾದ ನೀವು ಮಂತ್ರಪ್ರಿಯರು. ಮಂತ್ರದ ಮೂಲಕವಾಗಿ ಆಹ್ವಾನಿಸಿದ್ರೆ ನೀವು ಬರಲೇಬೇಕು. ಯಾಕೆ ಬರಲಿಲ್ಲ? ನೀವು ಒಳಗಿನಿಂದ ಒಂದು ಸಂಶಯ, ಕೊಟ್ಟ ಹವಿಸನ್ನು ತಿಂದರೆ ಕೇಳಿದ್ದನ್ನು ಕೊಡಬೇಕಾಗ್ತದೆ. ಕೇಳಿದ್ದನ್ನು ಕೊಡುವುದೇ ಹೌದಾದ್ರೆ ಅವ ಪಡೆಯಬೇಕಾದದ್ದನ್ನು ಹೊಂದುವಲ್ಲಿ ಅವನನ್ನು ನಾವು ಮಾನಿಸಿದ ಹಾಗಾಗ್ತದೆ. ಪಡೆಯುವವನಿಗೆ ಪಾತ್ರತೆ ಎನ್ನುವುದು ಬೇಕಾಗುತ್ತದಲ್ಲ. ಈಗ ಪಾತ್ರತ್ವ ಇಲ್ಲದೆ ಇದ್ರೆ ಸ್ವರ್ಗಕ್ಕೆ ಬರುವುದು ಹೇಗೆ? ಬರಲಿಲ್ಲ, ಬಂದಿದ್ದಾನಲ್ಲ. ನೀರು ಹೊಡೆದದ್ದವನಿಗೆ ನೋಡು,
ಇಂದ್ರ ಏನು? ನಾನು ಅವನನ್ನು ಸ್ವರ್ಗಕ್ಕೆ ತಪಸ್ಸಿನ ಬಲದಿಂದ ಕಳುಹಿಸಿದ್ದೇನೆ. ಅವ ಸ್ವರ್ಗ ಪ್ರವೇಶ ಮಾಡಿದ್ದಾನೆ. ಅವ ಪಾತ್ರತ್ವವೇ ಇಲ್ಲದವ ಹೌದು ಅಂತ ಇದ್ರೆ, ಸ್ವರ್ಗಕ್ಕೆ ಸೇರಲೇ ಬಾರದವ ಅಂತ ಇದ್ರೆ, ಪರೋಕ್ಷ ಪ್ರಿಯರಾದಂತಹ ನೀವು ನೋಡುವ ಹೇಗೆ ಬರ್ತಾನೆ. ವಿರೋಧದಿಂದ ಕಣ್ಣವರೇ ಕಾಣುತ್ತಾ ಇರ್ಬೇಕಿತ್ತು. ಅವು ಬರ್ಲಿಕ್ಕೆ ಬಂದಿದ್ದ. ನಿಮಗೆ ಬೇರೇನೋ ಮಾಡಲಿಕ್ಕೆ ಆಗಲಿಲ್ಲ. ಕೈಯಲ್ಲಿರುವ ಪುರುಷದಿಂದ ಹೊಡೆತೆ. ಹೌದು, ಆ ಪೆಟ್ಟಿಗೆ ಘಾತಗೊಂಡವ ಕೆಳಗೆ ಬಿದ್ದ. ಅವ ಸ್ವರ್ಗವನ್ನ ಸೇರುವಂತಹ ಅರ್ಹತೆಯನ್ನು ಹೊಂದಿಲ್ಲ. ಅರ್ಹತೆ ಉಂಟವರಲ್ಲಿ ಯಾವ ಅರ್ಹತೆಯನ್ನು ಗುರುತಿಸಿ ಸ್ವರ್ಗಕ್ಕೆ ಕಳಿಸುವ ಯೋಚನೆ ಮಾಡಿದ್ರಿ ನೀವು? ಅವ ಕೇಳಿದ್ದೇನು, ಶಶರೀರವಾಗಿ ಸ್ವರ್ಗದ ಭೋಗ ಬೇಕು. ನೀನೆನಿಸಿದ್ದು ಇಂದ್ರ ಪದವಿ ಅಂತ. ನನ್ನಲ್ಲವ ಯಾವ ಅಪೇಕ್ಷೆಯನ್ನು ಹಾಗೆ ಕೇಳು. ನನಗೆ ಇಂದ್ರ ಪದವಿ ಬೇಕು ಅಂತ ಹೇಳಲೇ ಇಲ್ಲ. ಸ್ವರ್ಗಕ್ಕೆ ಬರುವವರೆಲ್ಲ ಇಂದ್ರ ಪದವಿಗಾಗಿಯೇ ಬರುವುದು ಅಲ್ಲ. ಬಹಳಷ್ಟು ಮಂದಿ ರಾಕ್ಷಸರು ಬಂದು ಹೋಗಿದ್ದಾರೆ. ಎಷ್ಟೋ ಮಂದಿಗಳು ಯಜ್ಞಯಾಗಾದಿಗಳನ್ನು ಮಾಡುವುದರ ಮೂಲಕವಾಗಿ ಸುಕೃತಿ ಸಂಪನ್ನರಾಗಿ ದಿವ್ಯತ್ವವನ್ನು ಹೊಂದಿ ನಿನ್ನ ಸ್ವರ್ಗದ ಸಭೆಯಲ್ಲಿ ಭೂಲೋಕದ ರಾಜ ಮಹಾರಾಜರುಗಳೇ ಇದ್ದಾರೆ. ಬೇರೆ ಬೇರೆ ಯಾಗಾಂಗಗಳನ್ನು ಮಾಡುವುದರ ಮೂಲಕವಾಗಿ ಬ್ರಹ್ಮ ಸಭೆಯೋ ಅಥವಾ ನಿನ್ನದಾದಂತಹ ದೇವಸಭೆಯೋ ಅಥವಾ ವಿಷ್ಣುವಿನ ಸಾನ್ನಿಧ್ಯವೋ ಇತ್ಯಾದಿಗಳೆಲ್ಲ ಕರ್ಮಕ್ಕೆ ಫಲವಾಗಿ ಸಿಕ್ಕಿಯೇ ಸಿಗ್ತದೆ. ಇವ ಕೇಳಿದ್ದು ಶಶರೀರವಾಗಿ ನನಗೆ ಸ್ವರ್ಗದಲ್ಲಿರಬೇಕು, ಸ್ವರ್ಗದ ಭೋಗ ಬೇಕು ಅಂತ ಕೇಳಿ. ಅದಕ್ಕಾಗಿಯೇ ನಾನು ಅವನನ್ನು ಕಲಿಸುವುದಕ್ಕೆ ಯಜ್ಞ ಮಾಡಿದೆ. ಸಶರೀರಿಗಳಿಗೆ ಸ್ವರ್ಗಕ್ಕೆ ಬರುವ ಅರ್ಹತೆ ಇರುವುದ ಕೌಶಿಕರೇ? ಧಾರಾಳ ಉಂಟು. ಶಶರೀರಿಗಳೇ ಬರಬಾರ್ದು ಅಂತ ಇದ್ರೆ ನಾನು ಸ್ವರ್ಗಕ್ಕೆ ಬರುವುದಿಲ್ವಾ? ನಾನಲ್ಲ, ವಶಿಷ್ಠ ಬರುವುದಿಲ್ವಾ? ಅವರ ಶರೀರ ಅಲ್ಲ ಅವರದ್ದು. ವಶಿಷ್ಠರು ಬರ್ತಾರೆ. ಅವರಿಗೊಂದು ಆಸನ ಯಾವಾಗಲೂ ನಾವು ಇಡ್ತೇವೆ. ಹೇಳಿದ್ದು ನಾನು ಶರೀರದಿಂದಲೇ ಸ್ವರ್ಗಕ್ಕೆ ಬರಬಾರದು ಅಂತ ಇಲ್ಲ. ಹೇಗಿರುವ ಶರೀರ ಭೂತಾತ್ಮರಾದ್ರೆ ಅವನು ಸ್ವರ್ಗಕ್ಕೆ ಸೇರತಕ್ಕವನಾಗ್ತಾನೆ. ಹಾಗೆ ನಾನು ಬಂದದ್ದು ಹಾಗೆ ಅಲ್ಲ, ನೀನು ಬಂದದ್ದು ಹಾಗೆ. ಸಶರೀರನಾಗಿ ಬಂದ ಸರಿ. ಯಜ್ಞದ ಮೂಲಕವಾಗಿ ನೀನು ವಿಶಿಷ್ಟತೆಯನ್ನು ಸಂಪಾದಿಸಿ ನಿನ್ನ ಭೂ ಸಂಬಂಧವಾಗಿರುವಂತಹ ದೇಹದ ಕರ್ಮವನ್ನು ಕಳೆದು ದಿವ್ಯತೆಯನ್ನು ಹೊಂದಿ ನೀನಲ್ಲಿಗೆ ಬಂದಿದ್ದೆ. ನನ್ನ ತಪಸ್ಸಿನ ಬಲದಲ್ಲಿ ತ್ರಿಶಂಕುವನ್ನು ನಾನು ಭೂತಾತ್ಮರನ್ನಾಗಿಸಿದ್ದೇನೆ. ಆದದ್ದರಿಂದಲೇ ಅವ ದರ್ಬೆಯಂತಹ ಒಂದು ವಸ್ತುವಿನಲ್ಲಿ ವಿಮಾನವನ್ನು ನಾನು ನಿಕ್ಷೇಪ ಮಾಡಿ, ಅರ್ಥಾತ್ ವಿಮಾನವನ್ನು ಸಂಕಲ್ಪಿಸಿ ನಿನ್ನಲ್ಲಿವರೆಗೆ ಕಳುಹಿಸಿಕೊಟ್ಟಿದ್ದೇನೆ. ನೀನು ಹೊಡೆತವರನ್ನು ಬೀಳಿಸಿದೆ. ಈಗ ಅವನಲ್ಲಿರಬಹುದಾದಂತಹ ಪಾಪ ಇದ್ರೆ ಅವನಿಗೆ ಸೇರುವುದಕ್ಕೆ ಆಗ್ತಿರ್ಲಿಲ್ಲ. ನಾನು ಕೊಟ್ಟಿರುವಂತಹ ಹವಿಸನ್ನು ನೀನು ತಿನ್ನಲಿಲ್ಲ, ನೀನು ಬರ್ಲಿಲ್ಲ. ಹೌದಾ? ನಾನು ಆಕ್ಷೇಪ ಮಾಡಿದ್ರು ನಿನಗೆ, ನೀನು ಬರಲಿಲ್ಲ ಎನ್ನುವುದರಿಂದ ನಿನ್ನನ್ನು ಆಕ್ಷೇಪ ಮಾಡಿದ್ರು? ಮಾಡಲಿಲ್ಲ. ಇಲ್ಲ. ನಾನು ಅವ ಕೇಳಿದ್ದನ್ನು ಈಡೇರಿಸುವುದಕ್ಕೆ ಅವನನ್ನು ಸ್ವರ್ಗಕ್ಕೆ ಕಳಿಸಿದೆ. ನೀನು ಆಕ್ಷೇಪ ಮಾಡಿದೆಯಲ್ಲ, ಅದಕ್ಕೆ ನಾನು ಆಕ್ಷೇಪ ಮಾಡಿದ್ರು? ಮಾಡಿದ್ರು? ಮಾಡಲಿಲ್ಲ. ಅವರಿಗೆ ಪ್ರತ್ಯೇಕವಾದಂತಹ ಸ್ವರ್ಗದ ನಿರ್ಮಾಣವನ್ನು ಮಾಡಿ ಈಗ ನಿನ್ನದೇನಾದ್ರೂ ಮುಗೀತಾ? ನಿನಗೇನಾದ್ರೂ ಖರ್ಚಾಯ್ತಾ? ನಿನಗೇನಾದ್ರೂ ನಷ್ಟ ಆಯ್ತಾ? ಅವರನ್ನು ನಾನು ಅಲ್ಲಿ ಕೊಳ್ಳಿರಿಸಿದೆ. ಯಾಕೆ? ಅವ ಧೀರನಿದ್ದಾನೆ, ವೀರನಿದ್ದಾನೆ, ಸಚ್ಚಾರಿತ್ರ್ಯ ಸಂಪನ್ನನಿದ್ದಾನೆ, ಪವಿತ್ರವಾಗಿರುವಂತಹ ಸೂರ್ಯ ವಂಶದಲ್ಲಿ ಹುಟ್ಟಿಕೊಂಡವ, ನಿಬಂಧನದಂತಹ ಧರ್ಮಾತ್ಮನ ಮಗನಿದ್ದಾನೆ. ಅದೆಷ್ಟೋ ಕಾಲ ರಾಜ್ಯಭಾರವನ್ನು ಮಾಡಿದವನಿದ್ದಾನೆ. 99 ಯಾಗಗಳನ್ನು ಈಗಾಗಲೇ ಪೂರೈಸಿದವನಿದ್ದಾನೆ. ಸಂಸಾರಿಯಾಗಿ ಮಗನನ್ನು ಪಡೆದು ಮಗನನ್ನು ಪಟ್ಟಕ್ಕೆ ಏರಿಸಿದಂತಹ ಒಬ್ಬ ಅಪ್ಪನಾಗಿದ್ದಾನೆ. ಜೀವನದಲ್ಲಿ ಎಲ್ಲವನ್ನೂ ಕಳೆದು ಮತ್ತೆ ಕೊಟ್ಟ ಕೊನೆಗೆ ಕಟ್ಟ ಕಡೆಗೆ ಒಂದೊಂದು ಆಶ್ರಮವನ್ನು ಒಬ್ಬೊಬ್ಬರು ಬಯಸ್ತಾರೆ, ಆಶಿಸ್ತಾರೆ. ಹಾಗೆ ಇಂಥದ್ದೊಂದು ಬಯಕೆ ಅವನಲ್ಲಿತ್ತು. ನೀವು ಅದಕ್ಕೆ ಕೈ ಜೋಡಿಸುವುದಿಲ್ಲ ಅಂತ ತಿಳಿದಾಗ ನಾನು ನನ್ನ ಸ್ವಂತ ತಪಶಕ್ತಿಯಿಂದ ಅವರನ್ನು ಒಂದು ಜಾಗದಲ್ಲಿ ಕೂತ್ಕೊಳಿಸಿದ್ದೇನೆ. ಯಾರೋ ನೀನು ಆಕ್ಷೇಪ ಮಾಡುವ? ಇಂದ್ರನೇ ಒಂದು ಆಕ್ಷೇಪ ಮಾಡಬೇಕು. ನಿಲ್ಲುವುದಿಲ್ಲ. ಸ್ವರ್ಗಕ್ಕೆ ಬರುವುದಕ್ಕೆ ಅವಕಾಶ ಇಲ್ಲ ಅಂತ ಆಕ್ಷೇಪ ಮಾಡುವುದಕ್ಕೆ ಕಾರಣ ಏನು? ಏನು? ಸ್ವರ್ಗ ಏತಕಿವಗೆನುತ್ತೋ ದೇವನಾಥ ಬೇಡು. ಸ್ವರ್ಗ ಏತಕಿವಗೆನುತ್ತೋ ದೇವನಾಥ ಬೇಡು.
ನೀವೇನು ತಿಳಿಯದೆ ಹೋದವರಲ್ವಲ್ಲ. ಶೂರನಿರಬಹುದು, ಧೀರನಿರಬಹುದು, ಕೆಲ ಕಾಲ ರಾಜ್ಯಭಾರವನ್ನು ಮಾಡಿರಬಹುದು. ನಿಬಂಧನ ಮಗನಾಗಿ ಇವ ಮಾಡಿದಂತಹ ಪಾಪಕೃತ್ಯ ಏನು ಅಂತ ನಿಮಗೆ ಗೊತ್ತಿರುವ? ಏನ್ ಪಾಪ? ಅಯ್ಯೋ, ಹೆಸರಿನಲ್ಲಿಯೇ ಪಾಪ ಉಂಟು, ತ್ರಿಶಂಕು ಅಂತ. ಅದು ವಶಿಷ್ಠನೇ ಹೇಳಿದ್ದಾರೆ. ನೀನು 99 ಯಾಗ ಮಾಡಿದಲ್ಲಿ ಅದು ಕರಗಿ ಹೋಗಿದೆ, ಇನ್ನ ಪಾಪ ಇಲ್ಲ ಅಂತ. ಕೆಲವರಿಗೊಂದು ಅಡ್ಡ ಹೆಸರು ಬಂದು ಬಿಟ್ರೆ ಜನ್ಮದಲ್ಲಿ ಅದೇ ನೆನಪಿರುವುದು ಕೆಲವರಿಗೆ. ಸ್ವಾಮಿ, ಯಾವಾಗಲೂ ಕಳ್ಕೊಂಡಿದೆ ಅವರಿಗೆ. ಸ್ವಾಮಿ, ಸ್ವರ್ಗಕ್ಕೆ ಬರಬೇಕು ಅಂತಾದ್ರಿರುವ ಅರ್ಹತೆಗಳು ಯಾವುವು? ಹಬ್ಬ, ದಾನ, ಶಮ, ದಮ, ಲಜ್ಜೆ, ಸರಳತೆ, ಜೊತೆಯಲ್ಲಿ ಜೀವದೆ, ಈ 7 ಗುಣಗಳಿರಬೇಕು. ಯಾವ ಗುಣಕ್ಕಾದ್ರೂ ಸಂಬಂಧಪಟ್ಟವನು. ಈಗ ಎಲ್ಲ ಕೊಟ್ಟಿದ್ದೇನಲ್ಲ ನಾನು, ನನ್ನ ತಮ್ಮ ಶಕ್ತಿಯಿಂದ ಇಲ್ಲದೆ ಇದ್ರೆ ಸ್ವರ್ಗಕ್ಕೆ ಬರುವುದೇ ಹಾಗೆ. ಸ್ವಾಮಿ, ಯುದ್ಧದಲ್ಲಿ ಸೋತವ ಸ್ವರ್ಗಕ್ಕೆ ಬರ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಸ್ತ್ರೀ ಲಂಪಟನಾದವ ಸ್ವರ್ಗಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಮದ್ಯ ವ್ಯಸನಿಯಾದವ, ಮಾಂಸಭಕ್ಷಕನಾದವನಿಗೆ ಸ್ವರ್ಗದ ಬಾಗಿಲೆನ್ನುವುದು ಯಾವತ್ತೂ ತೆರೆದಿರುವುದಿಲ್ಲ. ಮತ್ತೆ ನೀವು ಹೇಳಿದ್ರಲ್ಲ, ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದೇನೆ ಅವನಿಗಾಗಿ. ಸ್ವಾಮಿ, ಲೋಕದಲ್ಲಿ ಯಾವುದು ಎಷ್ಟು ಅಂತುಂಟು. ವೈಕುಂಠ ಇರುವುದೊಂದು, ಕೈಲಾಸ ಒಂದೇ, ಸತ್ಯಲೋಕ ಒಂದೇ, ಸ್ವರ್ಗವು ಒಂದೇ. ಸ್ವರ್ಗಕ್ಕೆ ಒಬ್ಬನೇ ಇಂದ್ರ. ಈಗ ನನ್ನ ಬದಲಿಗೆ ಮತ್ತೊಬ್ಬ ಇಂದ್ರನನ್ನ ನೀನು ಸೃಷ್ಟಿ ಮಾಡಿದ್ರಿ. ಸ್ವರ್ಗದಲ್ಲಿ ಒಬ್ಬ ಇದ್ದೆ ಇಂದ್ರ ಇದ್ರೆ ಮಾತ್ರ ಚಂದ ಅಲ್ವಾ? ಹೌದು, ಅವರನ್ನೇ ನೋಡ್ಲಿಕ್ಕೆ ಆಗುದಿಲ್ಲ ಕೆಲವರಿಗೆ. ಇಂದ್ರ ಬಂದ್ರೆ ತಲೆನೋವು ಆಗ್ತದೆ ಕೆಲವರಿಗೆ. ಬರುವ ಹಾಗೆ ಬಂದ್ರೆ ತಲೆನೋವು ಆಗುವುದಿಲ್ಲ. ಹೀಗೆ ಕಿರಿಕಿರಿ ಮಾಡುವಾಗ ನಾವು ಬಾರದೆ ತಲೆನೋವು ಕೊಡದೆ ನಮ್ಗೆ ಬೇರೆ ದಾರಿ ಇಲ್ಲ. ಸ್ವಾಮಿ, ಕಾಮಧೇನು ಒಂದೇ ಇರಬೇಕು, ಒಂದಕ್ಕಿಂತ ಹೆಚ್ಚುಂಟುವಂತಾದ್ರೆ ಕಾಮಧೇನುವಿಗೆ ಬೆಲೆ ಇಲ್ಲ. ಇಂದ್ರ ಪೀಠದಲ್ಲಿ ಒಬ್ಬನೇ ಇರಬೇಕು, ಮತ್ತೊಬ್ಬ ಬಂದಂತಾದ್ರೆ ಆ ಪೀಠಕ್ಕೆ ಮರ್ಯಾದೆ ಎನ್ನುವುದು ಇಲ್ಲವೇ ಇಲ್ಲ. ಇದೋ 1 ಮನ್ವಂತರದವರೆಗೆ ನಾನೇ ಇಂದ್ರ. ಈಗ ಮತ್ತೊಬ್ಬ ಇಂದ್ರನ ಸೃಷ್ಟಿ ಮಾಡಿದ್ರೆ ನೀವು ನಾಳೆ ಹವಿಸ್ಸನ್ನು ಕೊಡುವಾಗ ಮುನಿಗಳು ಯಜ್ಞದ ಮೂಲಕವಾಗಿ ನಮ್ಮನ್ನು ಆಹ್ವಾನಿಸ್ತಾರೆ. ಅವಾಗ ಯಾರು ನೋಡುವುದು? ನಾನು ನೋಡುವುದು, ಅವ ನೋಡುವುದು? ನಿನಗೆ ಸಂಶಯ ಯಾಕೆ? ನಿನಗೆ ಕೊಟ್ಟರೆ ನಿನಗೆ, ಅವರಿಗೆ ಕೊಟ್ಟರೆ ಅವರಿಗೆ. ಅದೇ ಇದು. ಇದುವರೆಗೆ ನನ್ನ ಒಬ್ಬನಿಗೆ ಸಿಗ್ತಾ ಇತ್ತು. ಈಗ ಪಾಲಿಗೆ ಒಬ್ಬ ಜನ ಆಗಿದೆ. ಈಗ ಕಾರಣ ನೀನು ನಿನ್ನ ಸ್ವರ್ಗದಲ್ಲೇ ಇರ್ತಿದ್ದವು. ನಿನ್ನ ಸ್ವರ್ಗದಿಂದ ಹೊಡೆದು ಕೆಳಗೆ ಬೀಳಿದೆ. ಸ್ವಾಮಿ, ಆಚೆ ಹೊಡೆಯುವಾಗ ಆಲೋಚನೆ ಮಾಡಬೇಕು. ಪೆಟ್ಟು ಕೊಡುವುದು ಯಾರಿಗೆ? ಅವರ ಹಿಂದೆ ಯಾರಿದ್ದಾರೆ? ಒಂದು ಸಲ ಹೊಡೆಯುವುದು ದೊಡ್ಡ ವಿಷಯ ಅಲ್ಲ. ಮಾರದಿನ ಪೆಟ್ಟು ತಿನ್ನೋ ಕೆಲಸ ಮಾಡ್ತಾರೆ. ಸ್ವಾಮಿ, ನೀವು ಹೇಳ್ತೀರಿ ವಶಿಷ್ಠರು ಪಾಪವನ್ನು ದೂರ ಮಾಡಿದ್ದೀರಿ ಅಂತ. ಹಾಗಂತ ವ್ಯಕ್ತಿಯ ಮನಸ್ಥಿತಿ ಅನ್ನುವುದು ಬದಲಾಗ್ತದೆ ಹೇಳಿ. ಹೋಮಧೇನುವನ್ನು ಕೊಂದವ ಕಾಮಧೇನುವನ್ನು ಹೇಗೆ ಕಾಪಾಡ್ತಾನೆ ಹೇಳಿ. ಮಾಂಸವನ್ನೇ ಸಂಸ್ಕರಿಸದೆ ತಿಂದವ ಹವಿರ್ಭಾವವನ್ನು ಭಕ್ಷಿಸುವುದಕ್ಕೆ ಸಾಧ್ಯವಾಗುತ್ತದೆ ಹೇಳಿ. ಈಗ ಹೋಮಧೇನುವನ್ನು ಕೊಂದದ್ದು ಯಾಕೆ, ಯಾವಾಗ, ಏನಾಗಿ? ನಿಬಂಧಕನ ಶಿಕ್ಷೆಗೊಳಗಾಗಿ. ಅವ ಶಿಕ್ಷೆಗೊಳಗಾಗಿ ಸ್ವಪಚರಕೇರಿಯಲ್ಲಿದ್ದ. ಹೌದು. ಅದು ಬರಗಾಲ ಬಂತು. ಗೊತ್ತುಂಟಾ? ಹೌದು. ನಿನ್ನ ಗುರು ಅಂತ ನೀನು ಒಪ್ಪಿಕೊಂಡಿದ್ಯಲ್ಲ, ವಶಿಷ್ಠನನ್ನು ದೊಡ್ಡ ಸಂಗತಿ ಮಾಡ್ತಾ ಇದೆಯಲ್ಲ. ಹೌದು. ಅವ ರಾಜ್ಯದಂಡವನ್ನು ಕೈಯಲ್ಲಿ ಹಿಡಿದ ಕಾಲ 9 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದಾರೆ. ನಿಬಂಧನ ಅವ ವಾನಪ್ರಸ್ಥಕ್ಕೆ ಹೋಗಿದ್ದಾನೆ. ಇದ್ದ ಮಗನನ್ನು ಈ ದ್ರೋಹಿ ಇದ್ದಾನಲ್ಲ ವಶಿಷ್ಠ, ಅವ ಹೊರಗೆ ಹಾಕಿದ್ದಾನೆ. ಏನೆಲ್ಲ ಮಾತಾಡಿ ಅವನಿಗೆ ಒಂದು ಹಗೆ ಬಿದ್ರೆ ಮತ್ತೆ ಯಾರ ಜೀವನವನ್ನು ಏಳಿಗೆ ಆಗ್ಲಿಕ್ಕೆ ಬಿಡುವುದಿಲ್ಲ. ಹಾಗೆ ಹೊರಗೆ ಹಾಕಿಸಿದ್ದಾನೆ. ಅಲ್ಲಿ ರಾಜದಂಡವನ್ನು ಕೈಯಲ್ಲಿ ಹಿಡಿದು ಅವ ಬರುವಲ್ಲಿವರೆಗೆ ಇವ ಕಾಲ 9, 12 ಎಷ್ಟು ವರ್ಷ ಆಗಿದೆ. ಅವ ಆಳ್ವಿಕೆ ಮಾಡಿದ ಕಾಲದಲ್ಲಿ ದುರ್ಭಿಕ್ಷೆ ಬಂದದ್ದು. ರಾಜ ಕಾಲಸ್ಯ ಕಾರಣ ಅಂತ ನೀನು ಒಪ್ಪುವುದಾದ್ರೆ ಹೌದಾ? ಕರ್ಮಕ್ಕೆ ತಕ್ಕುದಾದ ಫಲವನ್ನು ದೇವತೆಗಳಾದ ನೀವು ಕೊಡುವುದೇ ಹೌದಾದ್ರೆ ಆ ಕಾಲಕ್ಕೆ ಯಾಕೆ ಇವತ್ತಿಗೆ ದುರ್ಭಿಕ್ಷೆ ಬಂತು? ಪರೋಕ್ಷ ಪ್ರಿಯರಾದಂತಹ ದೇವತೆಗಳಾದ ನೀವೇ ಹೇಳಬೇಕು. ಮಳೆ ಸುರಿಸದೆ ಇರಲಿಕ್ಕೆ ಕಾರಣ ಏನು? ಅಲ್ಲಿ ಸರಿಯಾದ ಕರ್ಮ ನಡೆಯುತ್ತಿರಲಿಲ್ಲ. ಯಾರಿಂದ? ಈ ಚಾಂಡಾಲನಿಂದ. ಅವರಿಗೆ ಶಿಕ್ಷೆ ಆಗಿದೆ ಅಲ್ಲ, ಅವರನ್ನು ಚಾಂಡಾಲಕೇರಿಗೆ ಕಳಿಸಿ ಆಗಿದೆ. ರಾಜದಂಡವನ್ನು ಕೈಯಲ್ಲಿ ಹಿಡಿದಂತಹ ಗುರು ವಶಿಷ್ಠನ ಒಂದು ಯಜಮಾನಿಕೆಯಲ್ಲಿ ಹಾಗಾಗದು. ಆ ಹೊತ್ತಿನಲ್ಲಿ ಉಳುವುದಕ್ಕೆ ತಿನ್ನುವುದಕ್ಕೆ ಇಲ್ಲದೆ ಇದ್ದಾಗ ನಾನು ಸೇರಿ ನಾಯಿ ಮಾಂಸದಿಂದ ನಿನಗೆ ಹವಿಸಿಕೊಟ್ಟ ಒಂದು ಘಟನೆ ಉಂಟು, ನೆನಪುಂಟಲ್ಲ ನಿನಗೆ? ಹೌದು. ನೀನೇ ಬಂದು ನನ್ನ ಪಾತ್ರೆಗೆ ಅಮೃತವನ್ನು ಸುರಿದಾಗ ನಾನು ಲೋಕದಲ್ಲಿ ಎಲ್ಲರಿಗೂ ಸಿಕ್ಕುವುದಿದ್ರೆ ಮಾತ್ರ ನನಗೆ ಅಮೃತ ಬೇಕು ಅಂತ ಹೇಳಿದ. ಮತ್ತೆ ಲೋಕಕ್ಕೆ ನೀನು ಅಮೃತ ಕೊಟ್ಟ. ಹಾಗಾದ್ರೆ ಏನು ಹೇಳ್ತದೆ? ನಾವು ಯಾವುದನ್ನು ತಿಂತೇವೆ ಅದನ್ನು ದೇವತೆಗಳಿಗೆ ಕೊಡಿ. ಭೂಲೋಕದಲ್ಲಿ ತಿನ್ನುವುದಕ್ಕೆ ಇಲ್ಲದಿದ್ದ ಹೊತ್ತಿನಲ್ಲಿ ನಿನಗೆ ನಾಯಿ ಮಾಂಸದಿಂದಲೂ ಆಗಿದೆ, ಮತ್ತು ದನದ ಮಾಂಸದಿಂದಲೂ ಆಗಿದೆ. ದನದ ಮಾಂಸ ಎನ್ನುವುದು ಈ ಕಾಲಕ್ಕೆ ನಿಷಿದ್ಧ ಅಲ್ಲ. ಈ ಕಾಲಕ್ಕೆ ಮಾಂಸ ಭಕ್ಷಣೆ ಎನ್ನುವುದು ಅಭೋಜ್ಯ ಭಕ್ಷಣೆ ಎಲ್ಲ ಈ ಕಾಲಕ್ಕೆ ಸಂಸ್ಕರಿಸಿದಿರಬೇಕಷ್ಟೇ. ಹೋಮಧೇನು ಆದದ್ದರಿಂದ ಅವರಿಗೆ ಪಾಪ ಬಂದದ್ದು. ಅದು ವಶಿಷ್ಠನ ಹೋಮಧೇನು ಅಂತ ಹಾಕಿದ್ದವರದ್ದಲ್ಲ.
ಬಾಕಿದವರದನ್ನು ಕಡಿತಿದ್ರೆ ಮಾತಾಡ್ತಿರ್ಲಿಲ್ಲ. ಅದು ದನ ದೊಡ್ಡವರದ್ದು. ಹಾಗಾಗಿ ಇವನ ಮೇಲೆ ಆರೋಪ ಬಂತು. ಅವ ತೊಳೆಯದೆ ಸಂಸ್ಕಾರ ಇಲ್ಲದೆ ತಿಂದ. ಒಂದು ಹೆಣ್ಣನ್ನು ಅಪಹರಿಸಿದ. ಮದುವೆ ಮಂಟಪದಿಂದ ಏನು ಶಾಸ್ತ್ರ ಏನ್ ಹೇಳ್ತದೆ? ಆತ್ಯಂತಿಕವಾಗಿ ಹೆಣ್ಣಿನ ಜೊತೆಯಲ್ಲಿ ಪ್ರಸ್ಥ ಕಾರ್ಯಕ್ರಮ ಆದ್ರೆ ಅವನಿಗೆ ಅವಳ ಹೆಂಡತಿ ಅಂತ ಲೆಕ್ಕ. ಅಲ್ಲಿ ಕರಿಮಣಿ ಸೂತ್ರ ಕಟ್ಟಿರ್ಲಿಲ್ಲ, ಸಪ್ತಪದಿಯನ್ನು ತುಳಿದಿರ್ಲಿಲ್ಲ. ಇಲ್ಲ, ಕೇವಲ ಹಾರ ವಿನಿಮಯ ಆದದ್ದಷ್ಟೇ. ಅವಳನ್ನು ಮೊದಲೇ ಪ್ರೀತಿಸಿದಂತಹ ಸತ್ಯವ್ರತ ಅವಳನ್ನು ಮದುವೆ ಮಂಟಪದಿಂದ ಹಾರಿಸಿದ. ಅದರಲ್ಲಿ ಏನೇನೋ ತಪ್ಪಿಲ್ಲ. ಆದ್ರೆ ವಶಿಷ್ಠನಿಗೆ ಯಾಕೆ ಅವರ ಮೇಲೆ ಕಣ್ಣು? ನನ್ನ ಶಿಷ್ಯರಾಗಿ ನನ್ನ ಆಶ್ರಮದಲ್ಲಿ ಇರುವಾಗಲೇ ಅವ ಒಂದು ಹೆಣ್ಣನ್ನು ಪ್ರೇಮಿಸಿದನಲ್ಲ. ಆಶ್ರಮದಿಂದ ಹೊರಗೆ ಕಳಿಸಿದ್ಯಾರ ಅವರನ್ನು? ವಶಿಷ್ಠನೇ. ರಕ್ಕಸರ ದಾಳಿಯಾಗಿದೆ, ಅವರನ್ನು ಕೊಂದು ಬಾ ಅಂತ ಕಳಿಸಿದ್ದವನೇ. ಹೌದು. ಹಾಗಾದ್ರೆ ಹೊರಗೆ ಕಳಿಸುವಲ್ಲಿ ಯೋಚನೆ ಮಾಡಬೇಕಿತ್ತು. ಆಶ್ರಮದಿಂದ ಹೊರಗೆ ಹೋದ ಹುಡುಗರು ಏನು ಮಾಡಿಲ್ಲ, ಅವ ಬೇರೆ ಏನು ಮಾಡಲಿಲ್ಲ. ಅವಳನ್ನು ಕಟ್ಟಿಕೊಂಡು ಬರಲಿಲ್ಲ, ಅವಳೊಡನೆ ದೈಹಿಕವಾದಂತಹ ಸಂಪರ್ಕವನ್ನು ಬೆಳೆಸಲಿಲ್ಲ, ಅವನ ಬ್ರಹ್ಮಚರ್ಯವನ್ನು ಹಾಳು ಮಾಡಲಿಲ್ಲ. ನೀರಿಗೆ ಬಿದ್ದ ಹೆಣ್ಣನ್ನು ಎತ್ತುವುದಕ್ಕೆ ಹೋಗಿ ಅವಳ ಪ್ರಾಣ ಸಂರಕ್ಷಣೆ ಮಾಡಿ ನಾನು ನಿನ್ನ ಜೀವವನ್ನು ಉಳಿಸಿದ್ದೇನೆ ಎನ್ನುವ ಹಂತದಲ್ಲಿ ನನ್ನ ಪ್ರಾಣಕ್ಕೆ ನಾಥನಾಗಬೇಕು ನೀನು ಅಂತ ಹಿಮವತಿ ಕೇಳಿದಾಗ ನೀವು ಆದೀತು ಅಂತ ಹೇಳಿದ್ದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ಹಾಗಾದ್ರೆ ವಶಿಷ್ಠ ಯಾಕೆ? ಅವನ ಮೂಗಿನ ನೇರಕ್ಕೆ ಲೋಕ ಇರಬೇಕು ಅಂತ ಹೇಳಿದವು. ಅವನಿಗೆ ತಪ್ಪಿದವರು ಈ ಪ್ರಪಂಚದಲ್ಲಿ ಮನುಷ್ಯರಲ್ಲ, ಅವನಿಗೆ ತಪ್ಪಿದವರು ಈ ಪ್ರಪಂಚದಲ್ಲಿ ಬದುಕುವುದಕ್ಕಿಲ್ಲ. ಇಂತಹ ಧೋರಣೆ ನಿಲ್ಲಿಸಿಕೊಂಡು ಈಗ ನೀನು ಬಹಳ ಏನು ಅಷ್ಟವಿಧದ ವಿವಾಹಗಳಲ್ಲಿ ರಾಕ್ಷಸಿ ವಿವಾಹ ಒಂದು ಸೂಕ್ತವಾದದ್ದು ಕ್ಷತ್ರಿಯನಾದವನಿಗೆ. ಹೌದು, ನಿಮ್ಮ ಗುಣ ಈಗಲೂ ಹೇಳ್ತದೆ, ನೀವು ಶಾಸ್ತ್ರೀಯ ಗುಣದಿಂದ ಇನ್ನೂ ಹೊರಗೆ ಬರಲಿಲ್ಲ ಅಂತ. ಅವನನ್ನ ಸಂಬಂಧಿಸ್ತೀರಿ ಅಂತ ನೀವು ಇನ್ನೂ ಬ್ರಾಹ್ಮಣನಾಗಲಿಲ್ಲ, ಅರ್ಹತೆ ಸಂಪಾದಿಸಲಿಲ್ಲ. ನೋಡು, ನನ್ನನ್ನು ರಾಜಋಷಿ ಅಂತ ಹೇಳಿದ್ಯಾರು? ನಿಮ್ಮಂತವರೇ. ರಾಜಋಷಿಯಾದವನಿಗೆ ಇಂಥದ್ದನ್ನು ಮಾಡಬಹುದು ಎನ್ನುವಂತಹ ಒಂದು ಕಟ್ಟಳೆ ಉಂಟು. ಇದ್ದಕ್ಕೆ ಅವ ಸಮರ್ಥರಿದ್ದಾರೆ ಅಂತ ಉಂಟು. ಇದ್ದಕ್ಕೂ ಅವ ಗುರುಜ ಶಾಪದಿಂದ ಬಂದ ಅಥವಾ ಗುರುವಿನ ಶಾಪದಿಂದ ಬಂದ. ನೀನು ಬಹಳ ದೊಡ್ಡವರು. ಹೌದು, ದೊಡ್ಡವರು. ನೀನು ಹಾಳೆ ಮಾಡಿ ಗೊತ್ತಿಲ್ಲ ಎಂತದ್ದು. ನೀನು ಗುರುಗಳಿಗೆ ಮಾಡಿ ಒಳ್ಳೆಯದು ಮಾಡಿದವರು. ಎಲ್ಲಿ ಹಾಳು ಮಾಡಿದ್ದೆ? ನನಗೆ ಗೊತ್ತುಂಟು. ನಿನ್ನ ಸಭೆಗೆ ಬಂದ, ನೀನವನನ್ನು ಕಡೆಗಣಿಸಿದೆ, ಅವ ಇಳಿದು ಹೋದ. ನಿನ್ನ ದೇವಭೂಮಿ ಅಂತ ಹೇಳಿದ್ರೆ ಬೆಳಕಿನ ಪುಂಜ ಅಂತ ಲೆಕ್ಕ. ಅಲ್ಲಿ ಪೂರ್ಣ ಕತ್ತಲೆ ಆಯ್ತು. ಯಾರಿನ್ನ ಪೀಠಕ್ಕೆ ಎನ್ನುವಾಗ ನಿನಗೆ ವಿಶ್ವರೂಪ ಎನ್ನುವಂತಹ ಒಬ್ಬ ಮಹಾನ್ ಪುರುಷನ ಸಿಕ್ಕಿದ್ದು. ಅವನನ್ನು ಒಲಿಸಿ ಕರ್ಕೊಂಡು ಬಂದ. ಇಲ್ಲಿ ಬಂದ ಮೇಲೆ ಅವನ ಮೇಲೆ ಸರಿಯಾಗಿ ನಡತೆಯನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿ ಅವನ ತಲೆಗೆ ಬಡಿದು ಬಂದೆ. ಒಮ್ಮೆ ನೀನು ಅವನನ್ನು ಗುರು ಅಂತ ವರ್ಣ ಮಾಡಿದ್ದ ಹೌದಾ? ಹೌದು. ನಿಮ್ಮನ್ನು ಶಿಷ್ಯ ಅಂತ ಅವನು ಒಪ್ಪಿದ್ದ ಹೌದಾ? ಒಂದು ದಿನಕ್ಕಾದರೂ ನಿಮಗೆ ಗುರುವಾಗಿ ಪಾಠ ಹೇಳಿದ್ದ ಹೌದಾ? ದೇವಭೂಮಿಯಲ್ಲಿ ಗುರುಪೀಠವನ್ನು ಅಲಂಕರಿಸಿದ್ದ ಹೌದಾ? ಅವ ಎಂಥದ್ದೇ ಪಾಪ ಮಾಡಿ ಕೆಲವುದನ್ನೆಲ್ಲ ಕೊಲ್ಲುವುದಕ್ಕೇ ಇಲ್ಲ. ನೀನು ಅವನನ್ನು ಬಡಿದು ಬಂದೆ. ನಿನಗೆ ಪಾಪ ಬಂತು, ಅದರಿಂದ ನೀನು ಬಿಡುಗಡೆ ಹೊಂದಿದೆ. ಆಮೇಲೆ ತೊಷ್ಟುಕ್ರಮ ಮಾಡಿದಂತಹ ಯಜ್ಞದಲ್ಲಿ ಹುಟ್ಟಿಕೊಂಡಿರುವಂತಹ ವಿಶ್ವರೂಪನ ಅನುಯಾಯಿಯಾಗಿ ಬಂದವರೊಬ್ಬ ವೃತ್ರಾಸುರ. ಅವನನ್ನು ನೀನು ಮೋಸದಿಂದಲೇ ಕೊಂದದ್ದು ಹೌದಾ? ನಿನ್ನ ವಜ್ರಾಯುಧವನ್ನು ನೊರೆಯ ಎಡೆಯಲ್ಲಿ ಇರಿಸಿ ಅವನಿಗೆ ಕಾಣದಂತೆ ಅವನಿಗೆ ಅದರಿಂದ ಹೊಡೆದೆ, ಅವನನ್ನು ಸಾಯಿಸಿದೆ. ಆಗ ನಿನ್ನನ್ನು ಪಾಪ ಹತ್ತಿಸಿದ. ಬ್ರಹ್ಮಹತ್ಯಾ ದೋಷವನ್ನು ಮಾಡಿ ಬ್ರಹ್ಮಹತ್ಯಾ ಪಾತಕದಿಂದ ಓಡಿ ಪಲಾಯನವನ್ನು ಮಾಡಿ ನೀನು ಬ್ರಹ್ಮನಾಡದಲ್ಲಿ ಅಡಗಿ ಕುಳಿತ. ಗುರುಜ ಶಾಪದಿಂದ ಬ್ರಹ್ಮಹತ್ಯೆ ಅಲ್ಲವಲ್ಲ. ಈಗ ತ್ರಿಶಂಕು ಯಾರು ಗುರುಗಳನ್ನು ಕೊಲ್ಲಿಲ್ಲಲ್ಲ. ಇದೊಂದು ಯಜ್ಞ ಮಾಡಬೇಕು ಅಂತ ಕೇಳಿದಾಗ ಆಗುವುದಿಲ್ಲ ಅಂತ ಹೇಳಿದ ಗುರುಗಳಲ್ಲಿ ಯಾರಾದ್ರೂ ಬೇರೆ ಮಾಡುವವರಿದ್ದಾರೆ ಅಂತ ನಾನು ನೋಡುತ್ತೇನೆ ಎನ್ನುವ ಮಾತನ್ನೇ ಸವಾಲಾಗಿ ಸ್ವೀಕರಿಸಿದಂತಹ ವಶಿಷ್ಠ, ನೀನು ಚಾಂಡಾಲನಾಗಿ ಹೋಗು. ಯಾಕೆ ನೀನು ಯಾರಿಗೂ ಹತ್ತಿರ ಹೋಗದವನಾಗು. ನಾನು ಅವನನ್ನು ಹತ್ತಿರಕ್ಕೆ ಕರ್ಕೊಂಡದ್ದಕ್ಕೆ ಯಾವ ಗುರು ಅವನನ್ನು ಬದುಕಿನಿಂದ ಹೊರಗಿಡುವುದಕ್ಕೆ ಪ್ರಯತ್ನಿಸಿದನು, ಯಾವ ಗುರು ಅವನ ಜೀವನಕ್ಕೆ ತಿಲಾಂಜಲಿಯನ್ನು ಇಡುವುದಕ್ಕೆ ಯತ್ನಿಸಿದನು, ಅದಲ್ಲ ಅವನಿಗೊಂದು ಜೀವನ ಉಂಟು ಅಂತ ಅವನನ್ನು ಪ್ರತಿಕರಿಸಿದ. ಮತ್ತೆ ಗುರು ಭಕ್ತಿಯಲ್ಲ, ಬೇಕಾದ ಹಾಗೆ ಮಹಾರಾಜಕಾರಣಿಯಾದ ನೀನು ಬೇಕಾದ ಹಾಗೆ ಮಾಡ್ತೀನಿ.
ಹೇಳ್ತೇನೆ. ಈಗ ಬ್ರಹ್ಮಹತ್ಯದ ವಿಷಯವನ್ನು ಹೇಳಿದ್ರಲ್ಲ, ಹೌದು. ನಿಜವಾಗಿ ಅದು ನನಗೆ ಪಾಪ ಅಂಟಿದ್ದೇ ಹೌದು ಅಂತಾದ್ರೆ ಹಾ. ಯಾವಾಗಲೂ ನಾನು ಇಂದ್ರ ಪದವಿಯಿಂದ ಚ್ಯುತನಾಗಬೇಕಾಗಿದೆ. ಸರಿ. ಈಗಲೂ ನಾನು ಅಷ್ಟದಿಕ್ಪಾಲಕರಲ್ಲಿ ಪ್ರಥಮ, ದ್ವಾದಶಾದಿತ್ಯರಲ್ಲಿ ನಾಲ್ಕನೆಯವನಾಗಿಯೇ ವೈಭವೀಕರಿಸುತ್ತಾ ಇದ್ದೇನೆ ಗೊತ್ತಾ. ಈಗ ಹೌದು, ಆ ಶಾಪದ ಎಡೆಯಲ್ಲಿ ನೀನು ಎಲ್ಲಿದ್ದೆ? ಅಲ್ಲಿಗೆ ಈಗ ದೇವೇಂದ್ರ ಯಾರಾಗಿದ್ರು ಗೊತ್ತುಂಟಲ್ಲ ನಿನಗೆ. ನಿನ್ನ ಬದಲಿಗೆ ಜನ ಬಂದಿದೆ. ಇಲ್ಲಿ ಅವರನ್ನು ಹೇಗೋ ನಿನ್ನ ನಿವಾರಣೆ ಆಯ್ತು ಅಂತಾಗುವಾಗ ತೆಗೆದ್ರು. ನಿಮ್ಮಂತವರೆಲ್ಲ ಮಾಡುವುದೇ ಇದು. ಅಗತ್ಯಕ್ಕೆ ಬೇಕಾಗುವಾಗ ತರುವುದು. ಬೇರೊಬ್ಬ ನಿಮ್ಮೊಬ್ಬ ತಯಾರಾಗಿದ್ದಾರೆ ಅಂತಾಗುವಾಗ ಇವರನ್ನು ಎಂತದಾದ್ರೂ ಮಾಡಿ ನಿವಾರಿಸಿ. ನಿಮ್ಮ ಬದಲಿಗೆ ಜನ ಬೇರೆ ಎಲ್ಲಿರುವ ವಸಿಷ್ಠರು? ನಿಮಗೆ ಯಾಕೆ ಬೇಕಾಗಿತ್ತು ಅಧಿಕ ಪ್ರಸಂಗ? ಅಧಿಕ ಪ್ರಸಂಗ ಅಲ್ಲ, ಇದು ಪ್ರಸಂಗದ ಒಳಗೆ ಉಂಟು. ಅಧಿಕ ಮಾಡಿದವನಿಂದ ವಶಿಷ್ಠ. ಅಧಿಕ ಪ್ರಸಂಗಕ್ಕೆ ತಂದು ನಿಲ್ಲಿಸಿದ್ದು ನಾನು. ಅಧಿಕ ಮಾಡಬೇಡ, ನೀನೊಬ್ಬನೇ ಪ್ರಪಂಚದಲ್ಲಿ ಗುರುವಲ್ಲ. ನಿಮ್ಮ ತಪ್ಪು ಉಂಟಲ್ಲ, ಅವನಾಗ್ಲಿ ಅವನ ಸಂತಾನ ಆಗ್ಲಿ ಇಲ್ಲದೆ ಇರುವ ಜಾಗದಲ್ಲಿ ನಾವು ಬರುವುದಿಲ್ಲ. ಯಾಕೆ ಯಾಕೆ ಯಾಕೆ? ವಶಿಷ್ಠ ಸ್ವರ್ಗಕ್ಕೆ ಬರುವಂತಹ ಅರ್ಹತೆಯನ್ನು ಹೊಂದಿದವ, ನಾವು ಪೂಜಿಸ್ತೇವೆ. ನೀವೀಗ ದೇವತೆಗಳಾಗಿ ಅಂಗೀಕಾರ ಆಗುವಾಗ, ದೇವತೆಗಳಾಗಿ ಮಂತ್ರದ ಮೂಲಕವಾಗಿ ಅವಾಯಿಸಲ್ಪಡುವಾಗ ವಶಿಷ್ಠನ ಮುದ್ರೆಯಿಂದ ಲೋಕದಲ್ಲಿ ತ್ರಿವಿಷ್ಟಪನಾದ ನೀನು ಲೋಕಕ್ಕೆ ಹಿತವನಾಗಿ ಶಕ್ರನಾಗಿ ನೀ ಮಾಡಬೇಕಾದ ಕರ್ತವ್ಯದಿಂದ ನಿನ್ನ ವೈಯಕ್ತಿಕವಾದ ಕಾರಣದಲ್ಲಿ ಆದಂತಹ ಒಪ್ಪಂದದಲ್ಲಿ ಏನು ಪಾಲು ನಿನಗೆ? ಹಾಗಾದ್ರೆ ನೀವೆಲ್ಲ ಮಾಡುತ್ತಿರುವ ಈ ಅನ್ಯಾಯವನ್ನು ತಡೆಗಟ್ಟುವುದಕ್ಕಾಗಿ ನಾನು ಸ್ವಸಾಮರ್ಥ್ಯದಿಂದ ಸ್ವರ್ಗ ಮಾಡಿದ್ದೇನೆ. ಮತ್ತೆ ಅಲ್ಲಿಗೆ ಕೊಡ್ತಾರೋ ಇಲ್ಲಿಗೆ ಕೊಡ್ತಾರೋ ಅದು ನಿನ್ನ ದಾರಿದ್ರ್ಯ. ಅಲ್ಲಿ ಇಂದ್ರ ಇದ್ರೆ ಇಲ್ಲಿ ಇಂದ್ರ ಇದ್ರೆ ಅದು ನಿನ್ನ ಅನಾರೋಗ್ಯದ ಲಕ್ಷಣ. ಅಲ್ಲಿಯೂ ಇಂದ್ರ ಇಲ್ಲಿಯೂ ಇಂದ್ರೆ ಅವರಿಗೆ ಏನಾದ್ರೂ ಕಣ್ಕಟ್ಟಾಗ್ತಾರೆ, ಅದು ನಿನ್ನ ದೌರ್ಭಾಗ್ಯ. ಅದಕ್ಕೆ ನಾನೇನು ಮಾಡ್ಲಿಕ್ಕಿಲ್ಲ. ನಾನು ಮಾಡಿದಂತ ಸ್ವರ್ಗವನ್ನು ಮುಟ್ಟಿದ್ರೆ ಈ ಲೋಕದಲ್ಲಿ ನಿಜವಾದ ಸ್ವರ್ಗ ಇಲ್ಲ ಅಂತ ಮಾಡಿ ಮಾಡಿಕೊಂಡು ಈಗ ನನ್ನ ದಾರಿದ್ರ್ಯ ಅಂತ ಹೇಳ್ತೇನೆ. ನಾನು ಇಷ್ಟೊತ್ತು ತಣ್ಣಾಗಿದ್ದೇ ಕೆಲಸ ಮಾಡ್ತಾ ಇದ್ದೇನೆ, ಬಗ್ಗಿಸ್ಲಿಕ್ಕೆ ಆಗ್ತದ ಅಂತ ಬಿಸಿಯಾಗಿದೆ, ಮಾತಿಗೆ ಬಗ್ಗುವುದಿಲ್ಲ ಅಂತ ಗೊತ್ತಾಗಿದೆ. ಮಾಡುತ್ತೇನು? ನೀವು ಹೇಳಿದಾಗೆ ಕೇಳ್ತೇವೆ, ಮತ್ತೊಂದು ಮಾತಿಲ್ಲ ನಾವು. ಅವರಿಗೆ ಈಚೆ ಬರ್ಲಿಕ್ಕೆ ಸೂತ ಕೊಟ್ಟೆ. ನಾನೇ ಆಚೆಗೆ ಕಳುಹಿಸಿಕೊಟ್ಟಿದ್ದೆ. ನಿಮ್ಮ ಗುರುಗಳು ಬ್ರಾಹ್ಮಣಗಳನ್ನು ಹೌದೌದು, ಅವರು ಎಡೆಯಿಂದ ಇರುವ ಸಂಘದಲ್ಲಿ ಇದ್ದಾರೆ, ಎದುರು ಬರುವುದು. ಸ್ವಾಮಿ, ನೀವು ಹೇಳ್ತೀರಿ ನೀವು ಮಾಡಿದ್ದೇ ಸರಿ ಅಂತ. ನಾನು ಮಾಡಿದ್ದೇ ಸರಿ, ನಾನು ಸರಿಯನ್ನೇ ಮಾಡುದು. ಆದ್ರೆ ನಮ್ಮ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಲಿಕ್ಕೆ ನನ್ನ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡಿದ್ಯಾ? ನೀನು ನನಗಿದ್ದರೆ ನಾನು ನಿನಗೆ. ನೀನು ಎಲ್ಲಿಯಾದರೂ ಆಟ ಕೇಳಿದ್ದೀಯಾ? ಹಾಗೆ ನಾನು ಅವರನ್ನು ಸ್ವರ್ಗಕ್ಕೆ ಕಳಿಸುವಾಗ ಮೂಲೆಯಲ್ಲಿ ಇರಲಿಯಪ್ಪ, ಸ್ವರ್ಗದಲ್ಲಿದ್ದರೆ ಗುರುವಿನ ಉಲ್ಲಾಮನಾಗದ ತರಂಗ ದೊರೆಯದಣ್ಣ ಮುಗುತಿ ಅಂತ ಕೆಲವರು ಹೇಳಿದ್ದಾರೆ, ಹಲವರು ಹೇಳಿದ್ದಾರೆ. ಗುರುವಿನ ಅನುಗ್ರಹವೇ ಇಲ್ಲದೆ ಇದ್ದವ, ಯೋಗ ಬಲವನ್ನು ಕಳೆದುಕೊಂಡವ, ಗುರುಬಲವನ್ನು ಕಳೆದುಕೊಂಡವ, ಯಾಗ ಬಲವನ್ನು ಕಳೆದುಕೊಂಡವನನ್ನ ನೀವು ಸ್ವರ್ಗಕ್ಕೆ ಏರಿಸಿ ಅನ್ನೋದು ಪದವಿ. ನಾನು ಗುರುವಾಗಿ ಅವನಿಗೆ ಅಂಗೀಕಾರನಾಗಿದ್ದೇನೋ? ಅಲ್ಲ, ಈಗ ಗುರು ಗುರು ನೀನು ವಶಿಷ್ಠರನ್ನು ಮಾತ್ರ ಗುರು ಗುರು ಹೇಳಬೇಡ. ಅವನಿಗೆ ಪ್ರಾಯ ಆಗಿದೆ, ಈಗ ಗುರು ಗುರು ಆಗಿದೆ ಅವನಿಗೆ. ಅಲ್ಲ, ನಮ್ಮ ಗತಿ ಅಂತದ್ದು ಅಂತ. ನಿಮ್ಮದೇ ಈಗ ಸ್ವರ್ಗಕ್ಕೆ ಇಂದ್ರ ಒಬ್ಬನೇ ಅಲ್ವಾ? ಹೌದು. ನೀವು ಮತ್ತೊಬ್ಬ ಇಂದ್ರನನ್ನ ಈಗ ಸೃಷ್ಟಿ ಮಾಡಿಲ್ಲ. ನಿನ್ನ ಸ್ವರ್ಗಕ್ಕೆ ನಾನು ಅವರನ್ನು ಕಳಿಸಿದ್ದೇನೋ? ಕಳಿಸ್ಲಿಲ್ಲ. ನಿನ್ನ ಸ್ವರ್ಗ ಮೂರು ಮೂರ್ತಿಗಳಿಂದ ನಿರ್ಮಾಣ ಆದ ಲೋಕ ವ್ಯವಸ್ಥೆಯೊಳಗಿರುವ ಸ್ವರ್ಗ. ನನ್ನ ಸ್ವರ್ಗ ಒಂದು ಅವ ಇರುವುದು ಎಲ್ಲಿಯವರೆಗೆ ಗೊತ್ತುಂಟ? ಎಲ್ಲಿಯವರೆಗೆ? ಧ್ರುವ ನಕ್ಷತ್ರ ಇರುವಲ್ಲಿವರೆಗೆ ಆ ಸ್ವರ್ಗ ಹಾಗೆ ಇರ್ತದೆ. ಒಂದು ದ್ವೀಪದ ಹಾಗೆ, ಒಂದು ವಿಮಾನದ ಹಾಗೆ ತ್ರಿಶಂಕು ಸ್ವರ್ಗ ಎನ್ನುವುದು ಲೋಕದಲ್ಲಿ ಪಾಠ ರೂಪವಾಗಿ ಎಲ್ಲರಿಗೂ ಕಾಣುವುದಕ್ಕೆ. ಆಯ್ತು ಸ್ವಾಮಿ, ಈಗ ನೀವು ನಾಳೆ ದಿವಸ ಯಾಗ ಮಾಡ್ತೀರಿ, ಮಂತ್ರಬಲದಿಂದಲಾಗಿ ದೇವತೆಗಳನ್ನು ಆಹ್ವಾನಿಸ್ತೀರಿ. ನೀವು ಕರೆದಾಗ ಆ ಇಂದ್ರ ಬರುವುದಾ ಈ ಇಂದ್ರ ಬರುವುದಾ ಅಂತಾದ್ರೂ ಹೇಳಿ. ಅದು ನೋಡುವ ಸಂಕಲ್ಪದಲ್ಲಿ ಅಲ್ಲ, ಹಾಗೆ ಸಮಸ್ಯೆ ಮಂತ್ರ ಮೇಲೆ ಹೊರಕೊಳ್ಳುವ ಕೆಲಸ ಆಗ್ತದೆ. ಅಲ್ಲ, ನಾವು ಬೇಕಾದ ಹಾಗೆ ಮಾಡ್ತೇವೆ. ಯಾರು ತಪಸ್ಸಿನ ಬಲದಲ್ಲಿ ತಮ್ಮದ್ದಾಗಿರುವಂತಹ ಮಂತ್ರವನ್ನು ಹೇಳ್ತಾರೆ, ಏನು ಬರುವುದಿಲ್ಲಲ್ಲ. ನಿನಗೊಂದು ಪಕ್ಷಪಾತ ಉಂಟಲ್ಲ, ವಶೀಕರ ಮಕ್ಕಳಿಗೆ ಹೇಳದೇ ಇದ್ರೆ ಇದೇ ಆಗುವುದು ಅವರವರ ಕರ್ತವ್ಯಕ್ಕೆ ಅವರವರ ಜನವನ್ನೇ ಹಾಕುವುದು. ಮತ್ತೊಂದು ಪಕ್ಷಪಾತದ ಧೋರಣೆ, ಬೇರೆ ಯಾರೂ ಇಲ್ಲ ಅಂತ ಕೆಲವರೆಲ್ಲ ಎಣಿಸುದು. ಅಪರೂಪಕ್ಕೆ ಒಂದೊಮ್ಮೆಗೆ ಹೀಗೆ ಒಂದು ಬೆರಕೆ ಮಾಡಿದರೆ ಮಾತ್ರ ಸರಿಯಾಗ್ತದೆ. ಹೆಚ್ಚು ಮಾತಾಡುವುದಿಲ್ಲ, ಯಾಕೆಂದ್ರೆ ನಮ್ಮ ಮಾಡುವಷ್ಟು ಮಾಡಿ ಮಾತಾಡುವಷ್ಟು ಮಾತಾಡಿ ನಮ್ಮ ಗುರುಗಳ ಆದೇಶ ಆಗಿದೆ. ಅವ್ರ ಮುಂದೆ ಬಹಳ ಮಾತಾಡ್ಲಿಕ್ಕೆ ಹೋಗ್ಬೇಡ, ನೀನು ಸ್ವಲ್ಪ ಜಾಗ್ರತೆ ಮೊದಲೇ ನೀನು ನೋಡ್ತಿದ್ರೆ ಇಷ್ಟು ಉದ್ದ ಹೋಗ್ತಿರ್ಲಿ. ಈಗ ವಿನೀತನಾಗಿ ನಿಮ್ಮಲ್ಲಿ ಬೇಡ ನಿನ್ನಲ್ಲಿ ಹಾಗೊಂದು ಶಬ್ದಕ್ಕೆ ಉತ್ತರ ಉಂಟು. ಅದು
ಅನಿವಾರ್ಯ ಸ್ಥಿತಿ ಒದಗಿದವಾಗ ಸನ್ನಿವೇಶಕ್ಕೆ ಸರಿಯಾಗಿ ನಾವು ತಲೆ ಬಾಗ್ತೇವೆ, ತಲೆ ಎತ್ತುತ್ತೇವೆ ಸ್ವಾಮಿ. ಇಲ್ಲದೆ ನಿಮಗೂ ಗೊತ್ತಿಲ್ಲ ಸ್ವರ್ಗವನ್ನು ನೀನು ಪ್ರಸನ್ನ ಮಾನಸರಾಗಿ ಬರಬೇಕು ಅಂತ ನಾನು ಬಗೆಸಿಕೊಳ್ಳುವಾಗ ಬರಲಿಲ್ಲ. ನಿನಗೆ ಪ್ರಸನ್ನ ಆಗುದಿಲ್ಲ. ಇನ್ನು ನಾಳೆಯಿಂದ ನಾನು ಪ್ರಸನ್ನನೇ, ನಿಮ್ಗೆ ಚಿಂತೆ ಮಾಡೋದು ಬೇಡ, ನಾ ಬಂದೇ ಬರ್ತೇನೆ. ಈಗ ನಮಗೊಂದು ದಾರಿ ತೋರಿಸಿ ಸ್ವಾಮಿ. ಈಗ ಈ ಇಂದ್ರ ಪದವಿ ನನಗೆ ಹೌದಾ? ಪ್ರತಿ ಸ್ವರ್ಗ ಅವನಿಗೆ, ಅವನಿಗೂ ಇಂದ್ರ ಪದವಿ ಉಂಟು. ಎಲ್ಲಿಯಾದ್ರೂ ನಾಳೆ ಆಗುವಾಗ ಆಹ್ವಾನ ಮಾಡಿದ್ರೆ ಹೋಗಬೇಕಾದದ್ದೇ. ಈಗ ವರ ಅನುಗ್ರಹ ಶಕ್ತಿ ಸಂಪನ್ನರು ನಾವು. ಈಗ ನಾಳೆ ಅವನು ವರವನ್ನು ಕೊಡುವುದಕ್ಕೆ ಮುಂದಾದ್ರೆ, ಹವಿರ್ಭೋಜವನವನ್ನು ಅವನೂ ಮಾಡಿದ್ರೆ, ಈಗ ಕಾಮರೂಪವನ್ನು ಧರಿಸಿ ಇದ್ದ ವೇಷವನ್ನೆಲ್ಲ ಮಾಡಿಕೊಂಡು ಅವ ತಿರುಗಾಟ ಮಾಡಿದ್ರೆ, ಈಗ ಅಪವಾದ ನನಗೆ ಬರುವುದಿಲ್ಲ. ಅವನಿಗೆ ಅದು ತಲೆ ಬೇಸಿ ಇದ್ದ ವೇಷ ಎಲ್ಲ ಅವ ಮಾಡಿದ್ರೆ ನಿಮಗೆ ವೇಷ ಇರ್ತದೆ. ಅವ ಹೇಳ್ತಾನೆ ನಾನೇ ಇಂದ್ರ ಆಗ್ಬೇಕು ಅಂತ. ಗಡಿಬಿಡಿ ಮಾಡಬೇಡ. ನೋಡು, ಈ ಪ್ರಕರಣವನ್ನು ಕಾಂತ್ಯವಾಗಿ ಕಾಣೋಣ. ಶಶರೀರವಾಗಿ ನನಗೆ ಸ್ವರ್ಗದ ಬೇಕು ಅಂತ ನಾನು ಕೇಳಿದೆ. ವಶಿಷ್ಠ ಅದನ್ನು ಉದ್ದೇಶಿಸಿ ಅವನಿಗೆ ಆಗುವುದಿಲ್ಲ ಅಂತ ಹೇಳಿ, ವಶಿಷ್ಠನಲ್ಲಿ ತಾತ್ವಿಕವಾಗಿ ನನಗೆ ಈಗಲೂ ವಿರೋಧ ಇದೆ, ಸಿದ್ಧಾಂತ ಸ್ವರೂಪದಲ್ಲಿ ನಮಗೆ ವಿರೋಧ ಇದೆ. ಅವ ಹೇಳಿದರೆ ನಾವು ಒಪ್ಪುವುದಿಲ್ಲ, ನಾನು ಹೇಳಿದರೆ ಒಪ್ಪಬೇಕು ಅಂತ ಏನು ನನಗೆ ಆಟವೂ ಇಲ್ಲ. ಆದರೆ ಇವನ ಭವಿಷ್ಯದ ಬಗ್ಗೆ ತಿಳಿದಾಗ ಅದನ್ನು ಆಗುವುದಿಲ್ಲ ಅಂತ ಹೇಳಿ, ಆದರೆ ನನ್ನ ಬಳಿಗೆ ಹಠವಾದಿಯಾಗಿ ಬಂದಾಗ ಅದನ್ನು ಹೇಗಾದರೂ ಸಾಧಿಸಬೇಕು ಅಂತ, ಸಾಧಿಸಲಾಗದ ಸಾಧನೆಯನ್ನು ಯಾರು ಮಾಡಿದ್ರು ಅವನು ಏನಂತಾನೆ, ತಲೆ ಕೆಳಗಾರು ನೋಡು. ಈಗ ಹೇಗಿದ್ದಾರೆ ತಲೆ ಕೆಳಗಾಗ ಸ್ವರ್ಗದಲ್ಲಿ ಬಿದ್ದು ನೋಡುವಾಗ ಅವನ ತಲೆ ಮೇಲಾಗೆ ಕಾಣ್ತದೆ, ಸ್ವರ್ಗದಲ್ಲಿ ಕಾಣ್ತದೆ. ಆದ್ರೆ ಅವ ಏನು ಎಣಿಸಿದ್ದಾನೆ, ಕಾಲು ಮೇಲೆ ಇದ್ರು ಸ್ವರ್ಗ ಕಾಲ ಕೆಳಗೆ ಉಂಟು ಅಂತ ಎಣಿಸಿದ್ದಾನೆ. ನಾವೆಲ್ಲ ಆಶೀರ್ವಾದ ಮಾಡುವುದಕ್ಕೆ ಅವನ ತಲೆಯ ಮೇಲೆ ಇದ್ದೇವೆ ಅಂತ ಎಣಿಸುದು. ಯಥಾರ್ಥ ಕಾಲು ತಲೆ ಇಲ್ಲದೆ ಇರುವ ಕೆಲಸ ಮಾಡಿ ತಲೆ ಕೆಳಗೆ ಹಾಕುವ ಪ್ರಸಂಗ ಅಂತ ನಾನು ತೋರಿಸಿದ್ದೇನೆ. ನೀನೇನು ಬಿಡಿ ಆಗಬೇಕು. ಸ್ವಲ್ಪ ಆಯ್ತು. ನನಗೆ ಆಶೀರ್ವಾದ ಮಾಡುವುದಕ್ಕೆ ಅವ ಇಲ್ಲ, ಅವ ತೆಕ್ಕೊಳ್ಳುವುದಕ್ಕೂ ಇಲ್ಲ, ತಗೊಳ್ಳಿಕ್ಕೆ ಹವಿಸ ಯಾವುದನ್ನು ಅವ ಕೊಡ್ಲಿಕ್ಕೂ ಇಲ್ಲ, ಮರವನ್ನು ತೆಕ್ಕೊಳ್ಳಿಕ್ಕೂ ಇಲ್ಲ, ಎಲ್ಲಿಗೂ ಹೋಗಲಿಕ್ಕೂ ಇಲ್ಲ, ಗಮನ ಯಾವುದೂ ಇಲ್ಲ, ಇಚ್ಛಾಗಮನ ಇಲ್ಲ, ಇಚ್ಛಾಗಮನವೂ ಇಲ್ಲ, ವೇಷ ವರಾನುಗ್ರಹವೂ ಇಲ್ಲ. ಮತ್ತೊಂದು ವೇಷ ಕೊಡುವುದಲ್ಲ ನಿಮಗೆ, ಹಾಗೆ ಇರ್ತಾರೆ. ಹಾಗೆ ಅವರು ಹಾಗೆ ನಾಮರೂಪ ಇಲ್ಲ ಅವನಿಗೆ, ಯಾವುದೂ ಇಲ್ಲ. ಅವ ಅಲ್ಲಿಂದ ಹೋಗ್ಲಿಕ್ಕೂ ಇಲ್ಲ, ಅವನಿಗೆ ಯಾರು ಕೊಟ್ಟದ್ದನ್ನು ತೆಕ್ಕೊಳ್ಳಿಕ್ಕೂ ಇಲ್ಲ, ಅವನಿಗೆ ಯಾರಿಗೂ ಕೊಡುವುದಕ್ಕೂ ಇಲ್ಲ. ಅವನಿಗೆ ಅದಕ್ಕಿಂತ ಪೂರಕವೇ ಒಳ್ಳೆದಿದ್ದ. ಅದನ್ನು ನೀನು ಹೇಳುದು ಎಷ್ಟು ಸಂತೋಷದಲ್ಲಿದ್ದಾರೆ. ಅವನ ಸ್ಥಿತಿ ನೋಡಿ ನಾ ಹೇಳಿ. ಈಗ ತಮ್ಮ ಗಾಳಿ ಬೀಸುವ ಜಾಗದಲ್ಲಿ ಇರ್ಬೋದು, ಸಂತೋಷ ಅವನದಾಯ್ತಲ್ಲಿ ಅವರದಾಯ್ತು ಮಾಡಿದ್ದು ಸಾಧನೆಗಳು ಮಾಡುವುದಕ್ಕೆ ರಾಜಋಷಿಯಾದಂತಹ ಕೌಶಿಕ ಸಿದ್ಧಹಸ್ತನಾಗಿದ್ದಾರೆ. ಗೊತ್ತಾಯ್ತಲ್ಲ? ಆಯ್ತು ಸ್ವಾಮಿ. ಇಲ್ಲ ಇನ್ನೂ ಚಿಂತೆ ಇಲ್ಲ, ಎಲ್ಲ ನಮಗೆ ಸಿಗ್ತದಂತ ನಮಗೆ ಚಿಂತೆ ಆಗಿ. ದೇವರೇ, ಎಲ್ಲ ನಿನ್ನೆ ಸಿಕ್ಕುವುದಲ್ಲ, ನಿನ್ನಲ್ಲಿ ಇದ್ದದಕ್ಕೆ ಯಾರು ಕಸಿಯುವುದಿಲ್ಲ, ಅದು ನೀನಲ್ಲೇ ಬೇಕು. ವಶಿಷ್ಠದ ಮೇಲಿನ ಕೋಪದಿಂದ ದೇವೇಂದ್ರನೆಲ್ಲ ಇದ್ದ ಜಾಗದಿಂದ ಸ್ಥಾನಪಾಲನ ಮಾಡಲಿಕ್ಕೆ ನಾನೆಲ್ಲ ಅಷ್ಟು ಕ್ರೂರಿಯ. ಏನೋ ಸ್ವಲ್ಪ ಮನಸ್ಸಿಗೆ ನೋವಾಗುವಾಗ ಮಾತಾಡಿಬಿಟ್ಟೆ, ಅದು ನಿನ್ನ ಸ್ವಭಾವ ಬಿಡು. ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾಳೆ ಮತ್ತೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ನೀವು ಕಿರಿಕಿರಿ ಒಂದು ಕೊಡ್ಬೇಡಿ. ನಾವು ಒಂದು ವಸ್ತುವನ್ನು ತಿನ್ನುವಾಗ ಏನಾದರೂ ಗಲಾಟೆ ಆಯಿತು ಅಂತಾದ್ರೆ ಎಲ್ಲ ವಸ್ತುಗಳಲ್ಲಿ ಅದನ್ನು ತೋರಿಸುವ ಕ್ರಮ ಇಲ್ಲ. ಒಳ್ಳೆ ಗುಣ ನಿಮ್ಮ. ಒಂದು ಪ್ರಸಂಗದಲ್ಲಿ ಹೀಗಾಯಿತು ಎನ್ನುವುದರಿಂದ ಮತ್ತೊಂದು ಸಲಕ್ಕೆ ಯಾವುದೋ ಪ್ರಸಂಗದಲ್ಲಿ ಎಲ್ಲಿಯೂ ಹೇಗೂ ಸಿಕ್ಕಿದ್ರೆ ಮೊನ್ನೆದ್ದು ಹೀಗಿತ್ತು ಅಂತ ಸಾಲ ಮಟ್ಟಿ ಕೊಡುವ ಆದ್ರೆ ಒಳ್ಳೆ ಮನುಷ್ಯ ನಾನು ಸ್ವರ್ಗಕ್ಕೆ ಬೇಗ ಕೋಪ ಬಂದು ಎಲ್ಲ ಒಳ್ಳೆಯವರಿಗೆ ಹೌದಾ. ಈ ಹದಾದಲ್ಲಿ ಕೋಪ ಬರ್ತದಲ್ಲ, ಅವರು ಬಹಳ ಬೇಗ ತಣ್ಣಗಾಗುವುದೇ. ಹೌದಾ? ಅದು ಕಟ್ಟ. ನಾನು ಸ್ವರ್ಗಕ್ಕೆ ಆಯ್ತು, ನೀನು ಸ್ವರ್ಗಕ್ಕೇ ಉಳಿದವರಿಗೆ ಹಾಗೆ ಹೇಳಿದ್ರೆ ಸದೇ ಹೋಗುವಂತ ಹೇಳೋದ್ರಿಂದ ತೊಂದರೆ. ಸ್ವರ್ಗಕ್ಕೆ ಬಂದು ಹೋಗಿ ನಿಮ್ಗೆ ಯಾರು ಇಷ್ಟು ಬೇಗ ಸ್ವರ್ಗಸ್ಥನಾಗಲಿಕ್ಕೆ ಮನಸ್ಸಿಲ್ಲ. ನಾನು ಹೋಗಿ ಬಂದೇನು, ಆದರೆ ನನಗೆ ಬರಲಿಕ್ಕೆ ಮನಸ್ಸಿಲ್ಲ. ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಏನು ಆತಿಥ್ಯವ ಸ್ವರ್ಗದಲ್ಲಿ ಸುಮ್ಮನೆ ಅಲ್ಲ, ಸ್ವರ್ಗಕ್ಕೆ ಬರ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ. ಸ್ವರ್ಗವೇ ನಿಮ್ಮ ಕಾಲ ಬುಡಕ್ಕೆ ಬಂದ್ರೆ
ಸ್ವರ್ಗವೇ ನಮ್ಮ ಕಾಲಬುಡಕ್ಕೆ ಬಂದರೆ ಕಾಣಿಕೆ ಕೊಟ್ಟು ಕಳಿಸಿದೆ. ಆಯ್ತಾ? ನೀವು ಬರ್ತೀರಿ? ವಿಶ್ವಾಸ ಉಂಟಾ? ಬರ್ತೇನೆ ಸ್ವಾಮಿ. ಅದನ್ನು ತೆಕ್ಕೋಬಾರ್ದು. ವಿಚಾರ ಮಾಡಿ. ಆಯ್ತು.